ತುಂಬಾ ಜನ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೀವು ಹಾಕ್ತಾ ಇರ್ತೀರ. ಸ್ವಲ್ಪ ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ನೀವು ಡೈರೆಕ್ಟ್ ಆಗಿ ವಿಡಿಯೋನ ಐತಲ್ಲ ಪಬ್ಲಿಕ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರ್ತಾರೆ. ಸೊ ಫಸ್ಟ್ ಅನ್ಲಿಸ್ಟೆಡ್ ಹಾಕಿ ಅದನ್ನ ಯೂಟ್ಯೂಬ್ದವರು ಚೆನ್ನಾಗಿ ಚೆಕ್ ಮಾಡ್ತಾರ. ಚೆನ್ನಾಗಿ ಚೆಕ್ ಮಾಡಿ ಆಮೇಲೆ ನೀವು ನಾಳೆ ಐತಲ್ಲ ಅದನ್ನ ಅಪ್ಲೋಡ್ ಮಾಡಿ. ಸೊ ಅವಾಗ ಮಾತ್ರ ನಿಮ್ಗೆ ನಿಮ್ಮ ವಿಡಿಯೋಸ್ಗೆ ಐತಲ್ಲ ಯೂಟ್ಯೂಬ್ದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸರಿಯಾದ ಆಡಿಯನ್ಸ್ಗೆ ಹೆಚ್ಚು ರೀಚ್ ಆಗಂಗ ಮಾಡ್ತಾರಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇರ್ತಾರೆ. ಸೊ ಇದು ನಿಜಾನ ಅಥವಾ ಸುಳ್ಳು ಅಂತ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸ್ವಲ್ಪ ಜನ ಇದನ್ನ ನಂಬ್ಕೊಂಡ್ಬಿಟ್ಟಿರ್ತಾರ. ಸೊ ಇದ್ರಾಗ ಯಾವುದು ನಿಜ ಯಾವುದು ಸುಳ್ಳು ಅಂತ ನಾನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತೀರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇಂಟ್ರೆಸ್ಟ್ ಇದ್ದವರು ಮಾತ್ರ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ. ಇದ್ದವರು ಸ್ಕಿಪ್ ಮಾಡ್ಬಿಡ್ರಿ. ಸೊ ನೀವು ಕರೆಕ್ಟ್ ಆಗಿ ಪೂರ್ತಿಯಾಗಿ ನೀವು ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತಾ, ಇಲ್ಲಾಂದ್ರೆ ಅರ್ಥ ಆಗುದಿಲ್ಲ. ಮೊದಲೇ ವಿಷಯ ಏನಪ್ಪಾ ಅಂತಂದ್ರ ನೀವು ಅನ್ಲಿಸ್ಟೆಡ್ ಹಾಕಿದ್ರಪ್ಪ ಅಂತಂದ್ರ ನಿಮ್ಮ ವಿಡಿಯೋನ ಸೊ ಅದು ಯೂಟ್ಯೂಬ್ ಚೆನ್ನಾಗಿ ಚೆಕ್ ಮಾಡುತ್ತ ಅಂತ ಹೇಳ್ತಾರಲ್ಲ, ಇದು ಪಕ್ಕಾ ಸುಳ್ಳು. ಸೊ ಇದನ್ನ ನಂಬಕ್ ಹೋಗ್ಬೇಡ್ರಿ. ಇನ್ನ ಎರಡನೇ ವಿಷಯ ಏನಪ್ಪಾ ಅಂತಂದ್ರ ಅನ್ಲಿಸ್ಟೆಡ್ ಹಾಕಿ ನಾಳೆ ಅದನ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇರ್ತಾರಲ್ಲ, ಇದು ಕೂಡ ಸುಳ್ಳು. ಯಾಕೆ ಅಂತಂದ್ರೆ ಯೂಟ್ಯೂಬ್ ಇದನ್ನ ಎಲ್ಲಿಯೂ ಹೇಳೇ ಇಲ್ಲ. ಸೊ ಎರಡು ವಿಷಯ ನೆನ್ಪಿಟ್ಕೊಡ್ರಿ. ಯಾಕೆ ಅನ್ಲಿಸ್ಟೆಡ್ ಬಳಸ್ಬೇಕು ಅನ್ನೋದು ನಾನು ಈಗ ತಿಳಿಸ್ಕೊಡ್ತೀನಿ. ಸೊ ಇದು ಕೇವಲ ನಿಮ್ಮ ಅನುಕೂಲಕ್ಕಾಗಿ. ಕೆಲವೊಂದಿಷ್ಟು ಕಾರಣಗಳದಾವ, ಆ ಕಾರಣಗಳನ್ನ ನಾನು ಹೇಳ್ತೀನಿ. ಸೊ ನಿಮ್ಗೆ ಗೊತ್ತಿರ್ತಾವು ಅವು ಏನಂತ. ಸ್ವಲ್ಪ ಮಂದಿ ಗೊತ್ತಿರ್ತಾವ, ಸ್ವಲ್ಪ ಮಂದಿಗೆ ಗೊತ್ತಿರೋದಿಲ್ಲ. ಕಾರಣಗಳು ಯಾವಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಿಡಿಯೋ ನೋಡ್ಕೊಡ್ರಿ. ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಒನ್ ಬೈ ಒನ್ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಒಂದನೇದ್ದು ಏನೈತಪ್ಪ ಅಂದ್ರೆ HD ಪ್ರೊಸೆಸಿಂಗ್ ಮುಗಿಯಲು ಇದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಯಾವ್ದಪ್ಪ ಅಂತಂದ್ರೆ ಥಂಬ್ನೇಲ್, ಟೈಟಲ್, ಡಿಸ್ಕ್ರಿಪ್ಷನ್ ಇವೆಲ್ಲ ಚೆಕ್ ಮಾಡಕ ಅದು ನಿಮ್ಗೆ ಉಪಯೋಗ ಆಗತ್ತ. ಇದು ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಏನಾದ್ರೂ ನಿಮ್ಮ ವಿಡಿಯೋದಲ್ಲಿ ಮಿಸ್ಟೇಕ್ ಇತ್ತಪ್ಪ ಅಂತಂದ್ರೆ ನೀವು ಅದನ್ನ ಸರಿಪಡಿಸ್ಕೋಬಹುದು. ಇದು ಮೂರನೇ ಪಾಯಿಂಟ್. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಬೇಕಾದಾಗ ಸಮಯದಾಗ ನೀವು ಐತಲ್ಲ ವಿಡಿಯೋನ ಪಬ್ಲಿಷ್ ಮಾಡ್ಬೋದು. ಇವಾಗ ನಿಮ್ಗೆ ಗೊತ್ತಾಯ್ತಾ ಅನ್ಸುತ್ತ. ಇವು 4 ಕಾರಣ ಅದಾವ ಮೇನ್ ಆಗಿ. ನಿಮ್ಗೆ ಯಾಕೆ ಅನ್ಲಿಸ್ಟೆಡ್ ಬಳಸ್ಬೇಕಂತ ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಅರ್ಥ ಆಯ್ತು ಅನ್ಸುತ್ತ ನನಗೆ. ಸೊ ಅರ್ಥ ಆಗ್ಲಿಲ್ಲಪ್ಪ ಅಂದ್ರೆ ಕಾಮೆಂಟ್ ಮಾಡಿ ಕೇಳಿ, ನಾನು ಮತ್ತೊಮ್ಮೆ ರಿಪೀಟ್ ಮಾಡಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಅದು ಹೇಳಿದ್ರಲ್ಲ ಅವಾಗ. ಸೊ ಅನ್ಲಿಸ್ಟೆಡ್ ಹಾಕಿ ಆಮೇಲೆ ನಿಮ್ಗೆ ವಿಡಿಯೋ ವೈರಲ್ ಆಗುತ್ತಾ, ಅದು ರೀಚ್ ಆಗುತ್ತಾ, ಯೂಟ್ಯೂಬ್ದವ್ರು ಚೆಕ್ ಮಾಡ್ತಾರೆ, ಇದೆಲ್ಲ ಸುಳ್ಳು. ನಂಬಕ್ ಹೋಗ್ಬೇಡ್ರಿ. ಅನ್ಲಿಸ್ಟೆಡ್ ಬಳಸೋದು ಕೇವಲ ನಿಮ್ಮ ಅನುಕೂಲಕ್ಕಾಗಿ. ನೀವು ಯಾವಾಗ ಬೇಕಾದ್ರೂ ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಆದ್ರೆ ಅನ್ಲಿಸ್ಟೆಡ್ ಹಾಕೋದು ಮೇನ್ ಏನಪ್ಪಾ ಅಂತಂದ್ರೆ ನಿಮ್ಮ ಅನುಕೂಲಕ್ಕಾಗಿ. ಏನಾದರೂ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ನಿಮ್ಮ ವಿಡಿಯೋದಾಗ ಥಂಬ್ನೇಲ್ ಕರೆಕ್ಟಾಗಿ ಹಾಕಿರಲ್ಲ, ಟೈಟಲ್, ಡಿಸ್ಕ್ರಿಪ್ಷನ್ ಈ ರೀತಿ ಎಲ್ಲ ನೀವು ಚೆಕ್ ಮಾಡ್ಕೊಳಕ ಅನ್ಲಿಸ್ಟೆಡ್ ಬಳಸ್ಬೇಕು. ಸೊ ಮತ್ತೇನು ಕಾರಣ ಇಲ್ಲ. ಡೌಟ್ಸ್ ಇತ್ತಪ್ಪ ಅಂದ್ರೆ ಕಾಮೆಂಟ್ ಮಾಡಿ ನೀವು ಕೇಳ್ಬೋದು. ವಿಡಿಯೋ ಏನಾದ್ರು ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂದ್ರೆ, ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.